Hello, my dear young and energetic Physiotron Army. ನಿಮ್ಮೆಲ್ಲರಿಗೂ ವಿ ಇಗ್ನೈಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಐ ಆಮ್ ಯೋರ್ ಮಾಸ್ಟರ್ ಟೀಚರ್ ನೈ ಸ್ನೇಹ. ಸೊ ನೀವು ಎಲೆಕ್ಟ್ರಿಸಿಟಿ ಚಾಪ್ಟರ್ ನನ್ನ ಜೊತೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಲ್ವಾ? ಆಗಲೇ ನಾವು 3 ಸೆಷನ್ನ ಮುಗಿಸಿದ್ದೀವಿ. ವಿ ಆರ್ ಕಂಟಿನ್ಯೂವಿಂಗ್ ವಿತ್ ದ 4th ಪಾರ್ಟ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈ ಎಲೆಕ್ಟ್ರಿಸಿಟಿ ಸೆಷನ್ 4ನ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಐ ವಿಲ್ ರೀಕಾಲ್ ವಾಟ್ ಆರ್ ವೇರ್ ಇನ್ ದ ಪಾಸ್ಟ್ ಸೆಷನ್. ಹೋದ ಸೆಷನಲ್ಲಿ ಏನೇನು ಕಲ್ತಿದ್ವಿ? ಫಸ್ಟ್ ಸೆಷನಲ್ಲಿ ಚಾರ್ಜಸ್ ಬಗ್ಗೆ ಕಲ್ತಿದ್ವಿ, ಎಲೆಕ್ಟ್ರಾನ್ಸ್ ಹೇಗೆ ಫ್ಲೋ ಆಗುತ್ತೆ ಅಂತ ಕಲ್ತಿದ್ವಿ, ರೈಟ್? ಕರೆಂಟ್ ಬಗ್ಗೆ ಕಲ್ತಿದ್ವಿ. ಸೆಕೆಂಡ್ ಸೆಷನಲ್ಲಿ ಪೊಟೆನ್ಷಿಯಲ್ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು ಅಂತ ಕಲ್ತ್ವಿ. ಫೈನ್. ಥರ್ಡ್ ಸೆಷನಲ್ಲಿ ಏನು ಕಲ್ತ್ವಿ? ಸರ್ಕ್ಯೂಟ್ಸ್ ಬಗ್ಗೆ ಮತ್ತೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕಲ್ತ್ವಿ. ಓಕೆನಾ? ಇವತ್ತು ನಾವು ಏನು ಕಲಿತಿದ್ದೀವಿ ಅಂತ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಸ್ಟೂಡೆಂಟ್ಸು ಈ ಸೆಷನ್ಸ್ನ ನೋಡಿಲ್ಲ ಅಂದರೆ ಒಂದ್ಸರಿ ಈ ವಿಡಿಯೋ ಆದಮೇಲೆ ಹೋಗಿ ಅದನ್ನು ನೋಡಿ. ಯಾಕಂದರೆ ಅದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ತುಂಬ ಕಲಿಯೋಕ್ಕೆ ಇದೆ. ಓಕೆನಾ? ಫೈನ್. ಓಕೆ. ಸೊ ಇವತ್ತಿನ ಸೆಷನ್ ಟಾಪಿಕ್ಕು ಹೂ ಇಸ್ ಹಿ? ನಾವು ಡೋಂಟ್ ಟೆಲ್ ಮೀ ಜಾರ್ಜ್ ಸೈಮನ್ ಓಮ್. ನಾನು ಅವ್ರ ಹೆಸರು ಕೇಳ್ತಿಲ್ಲ. ಅವ್ರು ಯಾಕೆ ಫೇಮಸ್ಸು, ಅವ್ರಿಗೆ ಯಾಕೆ ನಾವು ಗುರುತಿಸ್ತೀವಿ, ಅವ್ರಂಥದ್ದು ಏನು ಮಾಡಿದ್ದಾರೆ ಅಚೀವ್ಮೆಂಟು? Because he has discovered, write in the comment. I will write here before me. You must write in the comment. So we know him because of ಎದಕ್ಕೆ ಗೊತ್ತು? ಯಾಕಂದರೆ ಇವರು ನಮಗೆ ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ ತುಂಬ ಒಂದು ಫಂಡಮೆಂಟಲ್ ಆದ ಲಾನ ಕೊಟ್ಟಿದ್ದಾರೆ. ವಿಚ್ ಲಾ ಇಟ್ ಈಸ್? ಯಾವುದದು? ದಟ್ ಈಸ್ ನಥಿಂಗ್ ಬಟ್ ಓಮ್ಸ್ ಲಾ. ಫೈನ್. ಓಮ್ಸ್ ಲಾನ ಕೊಟ್ಟಿರೋದು ಯಾರು? ಇಟ್ ಈಸ್ ಜಾರ್ಜ್ ಸೈಮನ್ ಓಮ್. ಫೈನ್. ಸೊ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಹೇಗೆ ಈ ಓಮ್ಸ್ ಲಾ ಡಿಸ್ಕವರ್ ಆಯಿತು ಅಂತ. ಇವರು ಆ್ಯಕ್ಚುಲಿ ಮ್ಯಾಥಮೆಟಿಷಿಯನ್. ಹಿ ಇಸ್ ನಾಟ್ ಅ ಫಿಸಿಸ್ಟ್ ಬೈ ಹಿಸ್ ಪ್ರೊಫೆಷನ್. ಹಿ ಇಸ್ ಅ ಮ್ಯಾಥಮೆಟಿಷಿಯನ್. ಅವ್ರ ಲ್ಯಾಬಲ್ಲಿ ಏನೋ ಕ್ಯಾಲ್ಕುಲೇಷನ್ ಮಾಡೋಬೇಕಾರೆ, ವರ್ಕ್ ಮಾಡೋಬೇಕಾರೆ ಅವರಿಗೆ ಸ್ವಲ್ಪ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಕಾಣಿಸ್ತು. ಬ್ಯಾಟ್ರಿ ಇತ್ತು, ವಯರ್ ಇತ್ತು, ಬಲ್ಬ್ ಇತ್ತು. ಅವರು ನೋಡೋಣ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಎಲ್ಲ ಕನೆಕ್ಷನ್ಸ್ನ ಕರೆಕ್ಟಾಗಿ ಮಾಡಿದ್ರು. ಒಂದು ಬ್ಯಾಟ್ರಿ ಇಟ್ಟರು, ಲೆಟ್ಸ್ ಸೇ 5 ವೋಲ್ಟ್ ಬ್ಯಾಟ್ರಿನ ಇಟ್ಟರು ಅಂತ. ಓಕೆನಾ? ಬಲ್ಬ್ ಗ್ಲೋ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ರು ಅವರು? ಆ ಬ್ಯಾಟ್ರಿನ ತೆಗೆದ್ಬಿಟ್ಟು ಜಾಸ್ತಿ ಪೊಟೆನ್ಷಿಯಲ್ ಇರೋದು ಒಂದು 10 ವೋಲ್ಟ್ ಬ್ಯಾಟ್ರಿ ಅದನ್ನು ಫಿಟ್ ಮಾಡಿದ್ರು ಆ ಪ್ಲೇಸಲ್ಲಿ. ಅವಾಗ ಏನಾಯಿತು ಅಂದರೆ ಬಲ್ಬ್ ತುಂಬಾ ಬ್ರೈಟಾಗಿ ಗ್ಲೋ ಆಯಿತು. ಇದೇ ಥರ ಅವರು ಸ್ಟೆಪ್ ಬೈ ಸ್ಟೆಪ್ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತಾ ಹೋದರು. ವೋಲ್ಟೇಜ್ ಇನ್ಕ್ರೀಸ್ ಆದಂಗೆ ಕರೆಂಟ್ ಇನ್ಕ್ರೀಸ್ ಆಯಿತು. ನಾನು ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸಲ್ಲಿ, ಮಾರ್ಕ್ಸ್ ಇನ್ಕ್ರೀಸ್ ಆದರೆ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ. ಅದೇ ಥರ ಇವರು ವೋಲ್ಟೇಜ್ನ ಜಾಸ್ತಿ ಮಾಡ್ತಾ ಹೋದಂಗೆ ಬಲ್ಬು ತುಂಬ ಬ್ರೈಟಾಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಇವ್ರು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ? ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ನಾವು ಹೇಗೆ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತೀವಿ ಹಾಗೆ ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟರು. ಚೆನ್ನಾಗಿದೆ ಅಲ್ಲ ಸ್ಟೋರಿ? ಹೇಗೆ ಓಮ್ಸ್ ಲಾ ಡಿಸ್ಕವರ್ ಆಯಿತು ಅಂತ. ಅದಕ್ಕೆ ಹೇಳೋದು ಸ್ಟೂಡೆಂಟ್ಸ್, ವಿ ಮಸ್ಟ್ ಕೀಪ್ ಎಕ್ಸ್ಪ್ಲೋರಿಂಗ್ ಅಟ್ ನ್ಯೂ ಥಿಂಗ್ಸ್. ಯಾರಿಗೆ ಗೊತ್ತು ಎಲ್ಲಿ ನಿಮಗೆ ಕ್ಲಿಕ್ ಆಗಿಬಿಡ್ತೀರಾ ಅಂತ. ಸೊ ಎಲ್ಲ ಚಾಪ್ಟರ್ಸು ಎಲ್ಲ ಕಡೆ ಬಿ ಎಕ್ಸ್ಪ್ಲೋರಿಂಗ್. ಫೈನ್. ವಿತ್ ದ್ಯಾಟ್ ನೋಟ್ ಲೆಟ್ ಸ್ಟಾರ್ಟ್ ಟುಡೇಸ್ ಸೆಷನ್. ಸೊ ಈಗ ಈ ಸೆಷನಲ್ಲಿ ಕಲಿಯೋಕ್ಕಿಂತ ಮುಂಚೆ ಏನೇನು ಕಲಿತೀವಿ, ವಿಡಿಯೋ ನೋಡಿದರೆ ನಿಮ್ಗೆ ಏನೇನು ಅರ್ಥ ಆಗಿರುತ್ತೆ ಅದನ್ನು ಹೇಳ್ಬಿಡ್ತೀನಿ. ಫಸ್ಟು ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಓಮ್ಸ್ ಲಾ. ಓಮ್ಸ್ ಲಾ ಅಂದರೆ ಏನು ಅದು ನಿಮಗೆ ಗೊತ್ತಾಗಬೇಕು ತಾನೇ? ಈ ಸೆಷನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಯೂಸ್ ಓಮ್ಸ್ ಲಾ. ಓಮ್ಸ್ ಲಾನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಫೈನ್. ಸ್ಟೂಡೆಂಟ್ಸ್ ವಿಲ್ ಬಿ ನೋ ಹೌ ರೆಸಿಸ್ಟೆನ್ಸ್ ಎಂಟ್ರಿ ಹೇಗಾಯಿತು ಫಿಸಿಕ್ಸಲ್ಲಿ ಅಂತ ಇಲ್ಲಿಂದ ಗೊತ್ತಾಗುತ್ತೆ. ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಲ್ಲ, ಜನರಲಿ ರೆಸಿಸ್ಟೆನ್ಸ್ ಅಂದರೆ ಗೊತ್ತಿರುತ್ತೆ. ರೆಸಿಸ್ಟೆನ್ಸ್ ಹೇಗೆ ಬಂತು ನಮ್ಮ ಫಿಸಿಕ್ಸ್ ಕಾನ್ಸೆಪ್ಟಲ್ಲಿ ಅನ್ನೋದು ಕೂಡ ಇವತ್ತು ತಿಳ್ಕೊಳ್ತೀವಿ. ಆಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಫೈನ್. ಓಕೆ ಅಲ್ಲ? ಚೆನ್ನಾಗಿದೆ ಅಲ್ಲ ಇವತ್ತಿನ ಲೆಸನ್ ಆಬ್ಜೆಕ್ಟಿವ್? ಓಕೆ. ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆನಾ? ಈಗ ಲಾಸ್ಟ್ ಸೆಷನಿಂದ ಒಂದು ರೀಕ್ಯಾಪ್. ಲಾಸ್ಟ್ ಸೆಷನಲ್ಲಿ ಏನು ಕಲ್ತಿದ್ವಿ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ. ಏನು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ? ಸೊ ಈ ಥರ ಒಂದು ಸರ್ಕ್ಯೂಟ್ನ ನಾವು ಕಲ್ತಿದ್ವಿ, ಹೌದಾ? ನಾವು ಟೆಲ್ ಮೀ, ವಿಲ್ ದಿಸ್ ಬಲ್ಬ್ ಗ್ಲೋಸ್? ಇಲ್ಲಿ ಒಂದು ಬಲ್ಬ್ ಬಿಡಿಸಿದ್ದೀನಲ್ವಾ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಲ್ತ್ವಿ. ಸರ್ಕ್ಯೂಟ್ ಸಿಂಬಲ್ಸ್ನ ಹೇಗೆ ಡ್ರಾ ಮಾಡಬೇಕು ಅಂತ ಲಾಸ್ಟ್ ಸೆಷನಲ್ಲಿ ನಾವು ಕಲ್ತಿದ್ದೀವಿ. ಈಗ ನಾನು ಹೇಳಲ್ಲ ಇದು ಬಲ್ಬಾ, ಬ್ಯಾಟ್ರಿನ, ಸೆಲ್ಲ, ಏನು ಹೇಳಲ್ಲ, ನೀವು ಆನ್ಸರ್ ಮಾಡಬೇಕು. ಈಗ ಈ ಒಂದು ಸರ್ಕ್ಯೂಟ್ 1 ಡ್ರಾ ಮಾಡಿದ್ದೀನಿ ನಾನು. ಫೈನ್. ಈಗ ಈ ಸರ್ಕ್ಯೂಟ್ 1 ಅಲ್ಲಿ ಬಲ್ಬ್ ಗ್ಲೋ ಆಗುತ್ತಾ? ಮೈ ಕ್ವೆಶ್ಚನ್ ಇಸ್, ವಿಲ್ ದ
bulb glows? Yes or no? Write in the comment section. Yes or no? ಬೇಗ ಬರೀರಿ, ಐ ಆಮ್ ವೇಟಿಂಗ್ ಫಾರ್ ಯು. ಎಷ್ಟು ಜನ ಎಸ್ ಹೇಳ್ತೀರಾ, ಎಷ್ಟು ಜನ ನೋ ಹೇಳ್ತೀರಾ, ಕರೆಕ್ಟ್ ಆನ್ಸರ್ ಏನು ಆಮೇಲೆ ಡಿಸೈಡ್ ಮಾಡೋಣ. ಓಕೆನಾ? ಓಕೆ, ದಿಸ್ ಇಸ್ ಫಸ್ಟ್ ಕಂಡೀಷನ್. ನಾವು ಸೆಕೆಂಡ್ ಕಂಡೀಷನ್ ನಾನು ಹೇಳಿಬಿಟ್ರೆ ಎಲ್ಲರಿಗೂ ಫ್ಲ್ಯಾಶ್ ಆಗುತ್ತೆ. ಈಗ ಇಲ್ಲಿ ಒಂದು ಡಾಟ್ ಇಡ್ತೀನಿ. ಫೈನ್, ಒಂದು ನಿಮಿಷ. ಓಕೆನಾ? ಇಲ್ಲಿ ಒಂದು ಡಾಟ್ ಇಟ್ಟಿದ್ದೀನಿ. ದಿಸ್ ಇಸ್ ದ ಸೆಕೆಂಡ್ ಕಂಡೀಷನ್. ವಿಲ್ ದ ಬಲ್ಬ್ ಗ್ಲೋಸ್ ನೌ ಆರ್ ನಾಟ್? ಈಗ ಬಲ್ಬ್ ಗ್ಲೋ ಆಗುತ್ತಾ ಇಲ್ಲ? ಗ್ಲೋ ಆಗುತ್ತೆ ಅಲ್ವಾ? ಫಸ್ಟ್ ಏನಿತ್ತು? ಓಪನ್ ಸ್ವಿಚ್ ಇತ್ತು, ಬಲ್ಬ್ ಗ್ಲೋ ಆಗಲ್ಲ ಅಟ್ ಫಸ್ಟ್ ಕಂಡೀಷನ್. ಎಷ್ಟು ಜನ ಕರೆಕ್ಟಾಗಿ ಬರ್ದಿದ್ದೀರಾ? ಎಷ್ಟು ಜನ ಕರೆಕ್ಟಾಗಿ ಬರ್ದಿದ್ದೀರಾ? ಅವ್ರು ಕರೆಕ್ಟಾಗಿ ಕ್ಲಾಸ್ ಕೇಳಿದ್ದೀರಾ ಅಂತ ಅರ್ಥ. ಹೌದಾ? ಸೆಕೆಂಡ್ ಕಂಡೀಷನಲ್ಲಿ ಏನಾಗಿದೆ? ಕ್ಲೋಸ್ಡ್ ಸ್ವಿಚ್ ಇದೆ, ಬಲ್ಬ್ ಗ್ಲೋ ಆಗುತ್ತೆ. ಫೈನ್. ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ಹೋಗ್ಬಿಟ್ಟು ಈ ಲೆಸನ್ ಆದಮೇಲೆ, ಈ ಸೆಷನ್ ಆದಮೇಲೆ ಹೋಗ್ಬಿಟ್ಟು ಆ ಸೆಷನ್ನ ನೋಡ್ಕೊಳ್ಳಿ. ಒಂದ್ಸರಿ ನೋಡಿ ಅದನ್ನು ಓದ್ಕೊಳ್ಳಿ. ಏನು ಕಾನ್ಸೆಪ್ಟ್ಸು ಅನ್ನೋದು ನೆನ್ಪು ಮಾಡ್ಕೊಳ್ಳಿ. ಫೈನ್. ಸೊ ಇಷ್ಟನ್ನ ನಾವು ಹೋದ ಸೆಷನಲ್ಲಿ ಕಲ್ತಿದ್ವಿ. ಇನ್ನೊಂದೇನು ಅಂದರೆ ಲಾಸ್ಟ್ ನಿಮಗೆ ಓಮ್ಸ್ ಲಾಗೆ ಒಂಥರ ಇಂಟ್ರಡಕ್ಷನ್ ಕೊಟ್ಟು ಹೋಗಿದೆ. ಏನು? ಮಾರ್ಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರ್ಯಾಂಕ್ ಅಂತ. ಅದೇ ಥರ ನಮ್ಮ ವೋಲ್ಟೇಜು ಕರೆಂಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳಿದೆ. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ನಾವೇನು ನೋಡ್ಬೋದು? ಒಂದು ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ ಅಲ್ವಾ? ಈ ಲಾಸ್ಟ್ ಲೈನ್ನ ಇಗ್ನೋರ್ ಮಾಡಿ. 0 ಅಂದರೆ ಎಲ್ಲ 0 ಇರುತ್ತೆ ಅಂತ ಅರ್ಥ ಅಷ್ಟೇ. ಬಟ್ ಇಲ್ಲಿ 3 ಟೇಬಲಲ್ಲಿ ಏನಾಗಿದೆ? ಇನ್ಕ್ರೀಸ್ ಆಗ್ತಾ ಇದೆ ವೋಲ್ಟೇಜ್. ಹೌದಾ? 1.5 ಇಂದ 3 ಇಂದ 4.5 ಅಂದರೆ ಏನರ್ಥ? ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಅದೇ ಥರ ಕರೆಸ್ಪಾಂಡಿಂಗ್ಲಿ ಅದ್ರ ಜೊತೆ ಏನಾಗ್ತಿದೆ? ಕರೆಂಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಹೌದಾ? ಕರೆಂಟ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಎಸ್, ಅದನ್ನೇ ನಾವು ಹೇಳಿದ್ದು ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ. ಇನ್ನೊಂದು ಗಮನ ಕೊಟ್ಟು ಕೇಳಿ, ಇಲ್ಲಿ ದಿಸ್ ಇಸ್ ನಾಟ್ ಈಕ್ವಲ್. ಓಕೆನಾ? ಇದು ಈಕ್ವಲ್ ಅಲ್ಲ, ಕರೆಸ್ಪಾಂಡಿಂಗ್ಲಿ ಅಂತಿದ್ದಿದ್ದು ನಾನು. ಮತ್ತೆ ಈಕ್ವಲ್ ಅಂತ ತಪ್ಪು ತಿಳ್ಕೊಬಾರ್ದು ನೀವು. 5 ವೋಲ್ಟೇಜ್ ಇಟ್ಟರೆ 5 ಆಂಪಿಯರ್ ಕರೆಂಟ್ ಬರೋದಿಲ್ಲ. ಇಟ್ ಈಸ್ ಕರೆಸ್ಪಾಂಡಿಂಗ್ ಬಟ್ ನಾಟ್ ಈಕ್ವಲ್. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಐ ಆಮ್ ಕ್ಲಿಯರಿಂಗ್ ಹಿಯರ್ ಓನ್ಲಿ. ಇಲ್ಲೇ ನಿಮಗೆ ಕ್ಲಿಯರ್ ಮಾಡಿಬಿಡ್ತಿದ್ದೀನಿ, ಮುಂದೆ ಡೌಟ್ ಬೇಡ. ಓಕೆ? ಏನಾಗುತ್ತೆ? ಜೊತೆಗೆ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 5 ಅಂದರೆ ಇಲ್ಲಿ 5 ಅಲ್ಲ, ಇಲ್ಲಿ 5 ಅಂದರೆ ಇಲ್ಲಿ ಎಷ್ಟಿರುತ್ತೆ? ಜಾಸ್ತಿ ಇರುತ್ತೆ ಅದಕ್ಕಿಂತ. ಫೈನ್. ಬಟ್ ಜೊತೆಗೆ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಡಿಕ್ರೀಸ್ ಆಗುತ್ತೆ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಸೊ ಈಗ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಬರ್ರಿ, ಎಲ್ಲರೂ ಜೊತೆಗೆ ಓದೋಣ ಅಲ್ವಾ? ಜೊತೆಗೆ ಓದಿದ್ರೆ ತಾನೇ ತುಂಬ ಮೋಟಿವೇಶನ್, ನಿಮಗೂ ಆನ್ಸರ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಬರೋದು. ಓಕೆ, ಅವರಿಗೂ ಬರ್ರಿ, ವಿಡಿಯೋನ ಶೇರ್ ಮಾಡಿ. ಓಕೆ, ಫೈನ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಬರೋದಿಲ್ಲ. ಓಕೆನಾ? ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಫೈನ್. ಓಕೆ, ಈಗ ಓಮ್ಸ್ ಲಾನ ಹೇಳ್ಬಿಟ್ಟಿದ್ದೀನಿ ನಾನು. ಅದು ಜಸ್ಟ್ ಏನು ಅಂತ, ಇಟ್ ಈಸ್ ನಥಿಂಗ್ ಬಟ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಏನು? ಇಷ್ಟೇ ನಾವು ಓಮ್ಸ್ ಲಾ ಅಲ್ಲ, ಇದರಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತಲ್ಲಿ ಹೋಗ್ತೀವಿ ಈ ಓಮ್ಸ್ ಲಾ ಅಲ್ಲಿ. ಈಗ ಇಲ್ಲಿ ಡೈರೆಕ್ಟ್ಲಿ ಈಗ ನಾನು ಈಕ್ವಲ್ ಅಂದಿದ್ರೆ, ಓಕೆನಾ? ಈಕ್ವಲ್ ಅಂದಿದ್ರೆ ಗ್ರಾಫ್ ಈ ಥರ ಇರ್ತಿತ್ತು. ವಿ ಮತ್ತು ಐ ಗ್ರಾಫ್ ಹೇಗಿರ್ತಿತ್ತು? ಈಕ್ವಲ್ ಇಂಟರ್ವಲ್ಸ್ ಅಲ್ಲಿ ಈಕ್ವಲ್ ಆಗಿ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದಿತ್ತು. ಬಟ್ ಈಗ ಈ ಗ್ರಾಫ್ ಈ ಥರ ಇರೋದಿಲ್ಲ. ಓಕೆನಾ? ಅದು ಹೇಗಿರುತ್ತೆ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ಈಗ ನೀವು ಮ್ಯಾಥ್ಸಲ್ಲಿ ಅಥವಾ ಫಿಸಿಕ್ಸಲ್ಲಿ ನಾವು ಕಲ್ತಿರ್ತೀವಲ್ಲ, ಒಂದು ಎ ಇಸ್ ಪ್ರಪೋರ್ಷನಲ್ ಟು ಬಿ, ಮ್ಯಾಥ್ಸಲ್ಲೂ ಕೂಡ ಕಲ್ತಿರ್ತೀರಿ ಅಂತ ಬರೆದ್ರೆ, ಈಗ ನೀನು ಪ್ರಪೋರ್ಷನಲ್ ಸಿಂಬಲ್ನ ತೆಗಿಬೇಕು. ನಾನು ಪ್ರಪೋರ್ಷನಲ್ ಸಿಂಬಲ್ನ ತೆಗೆದ್ರೆ ಏನು ಇಂಟ್ರೊಡ್ಯೂಸ್ ಮಾಡಬೇಕು ಹೇಳಿ ಬೇಗ? ಪ್ರಪೋರ್ಷನಲ್ ಸಿಂಬಲ್ನ ತೆಗೆದ್ಬಿಟ್ಟು ನಾನು ಈಕ್ವಲ್ಸ್ ಹಾಕ್ತಿದ್ದೀನಿ. ಅಂದಮೇಲೆ ನಾನು ಒಂದು ಏನೋ ಕ್ವಾಂಟಿಟಿನ ಇಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು. ಯಾವ್ದಿರ್ಬೋದದು? ದಟ್ ಈಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಒಂದು ಸಿ ನ ಹಾಕ್ತೀನಿ ನಾನು ಇಂಟು ಬಿ. ಈ ಸಿ ಏನು? ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದು ಮ್ಯಾಥ್ಸ್ನ ಫಾರ್ಮುಲಾ. ಹೀಗೆ ಬರಿಬೇಕು ನಾವು, ಯಾವುದೇ ಈಕ್ವೇಷನ್ ಆಗಿರಲಿ. ಫಿಸಿಕ್ಸಿಗೆ ಅಥವಾ ಈ ಈಕ್ವೇಷನಿಗೆ ಅಷ್ಟೇ ರಿಲೆವೆಂಟ್ ಅಲ್ಲ. ಯಾವುದೇ ಕ್ವಾಂಟಿಟಿನ ನಾವು ಪ್ರಪೋರ್ಷನಲ್ ಅಂತಿದ್ದೀವಿ ಅಂದಾಗ ಅದನ್ನು ಚೇಂಜ್ ಮಾಡಿದಾಗ ವಿ ಇಂಟ್ರೊಡ್ಯೂಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಫೈನ್. ಸೊ ಅದೇ ಥರ ಇಲ್ಲಿ ಕೂಡ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನದು? ವಿ ಇಸ್ ಈಕ್ವಲ್ ಟು ಐ ಆರ್. ಈ ಆರ್ ಏನಿದು? ಒಂದು ಕಾನ್ಸ್ಟೆಂಟ್ ಕ್ವಾಂಟಿಟಿ. ಫೈನ್. ಆರ್ ಏನು? ಇಟ್ ಈಸ್ ನಾಟ್ ವೇರಿಯಬಲ್, ಅದು ಚೇಂಜ್ ಆಗೋದಿಲ್ಲ.
ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ನಮ್ಮ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆ, ಸೊ ಈಕ್ವೇಶನ್ ಏನಾಯ್ತು? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂದ ವಿ ಇಸ್ ಈಕ್ವಲ್ ಟು ಐ ಆರ್ ಆಯ್ತು. ಹೌದಾ? ಓಕೆ, ನೆಕ್ಸ್ಟ್ ಏನು? ಇದೇ ಈಕ್ವೇಶನ್ನ ಸ್ವಲ್ಪ ರೀಅರೇಂಜ್ ಮಾಡಿ. ವಿ ಇಸ್ ಈಕ್ವಲ್ ಟು ಐ ಆರ್ ಇದೆ ಅಲ್ಲ, ಕ್ವೆಶನ್ ಅಲ್ಲಿ ಏನಾದರೂ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಏನು ಮಾಡ್ತೀರಾ? ಈ ಈಕ್ವೇಶನ್ನೇ ಅರೇಂಜ್ ಮಾಡಿಬಿಟ್ಟು ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರೀತೀರಾ. ಹೌದಾ? ಅದೇ ತಾನೇ ಇಲ್ಲಿರೋದು, ಅದೇ ತಾನೇ. ಅದೇ ನನ್ನ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಆರ್ ಅಂದರೆ ಏನು ಅಂತ ನೆಕ್ಸ್ಟ್ ಸೆಷನ್, ಬರೋ ಸೆಷನಲ್ಲಿ ನೋಡೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಐ ಕೇಳ್ಬೋದು, ಸಾರಿ ಐ ಕೇಳ್ಬೋದು ಅಥವಾ ವಿ ಕೇಳ್ಬೋದು. ವಿ ಕೇಳಿದರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರೀತೀರಾ. ಅದೇ ಐ ಕೇಳಿದರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಹೌದಾ? ಈ ಒಂದು ಓಮ್ಸ್ ಲಾ ಇಂದ ನಮಗೆ ಎಷ್ಟು ಫಾರ್ಮುಲಾ ಸಿಗ್ತಾ ಇದೆ ಅಲ್ಲ? ಎಸ್, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಓಮ್ಸ್ ಲಾ. ಫೈನ್. ಓಕೆ, ಈಗ ಈ ಈಕ್ವೇಶನ್ನ ಹೇಗೆ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿದೆ. ಆ ಎಕ್ಸ್ಪೆರಿಮೆಂಟಲ್ ಆ ಸರ್ಕ್ಯೂಟ್ ಡಯಾಗ್ರಾಮ್ನ ನಾವು ಇಲ್ಲಿ ನೋಡ್ಬೋದು. ಒಂದು ವೋಲ್ಟ್ ಮೀಟರ್ ಇಟ್ಕೊಂಡಿದ್ದಾರೆ ವೋಲ್ಟೇಜ್ನ ಮೆಷರ್ ಮಾಡೋಕ್ಕೆ, ಒಂದು ಆಮ್ ಮೀಟರ್ ಇದೆ ಕರೆಂಟ್ನ ಮೆಷರ್ ಮಾಡೋಕ್ಕೆ, ಸ್ವಿಚ್ ಏನಾಗಿದೆ ಕ್ಲೋಸ್ ಆಗಿದೆ ಸೊ ದ್ಯಾಟ್ ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ಥ್ರೂ ಇಟ್. ಅದರೊಳಗಡೆ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದರೆ ಸ್ವಿಚ್ ಕ್ಲೋಸ್ ಆಗಿರಬೇಕು. ಒಂದು ಬ್ಯಾಟ್ರಿ ಇದೆ ಟು ಗೆಟ್ ಪೊಟೆನ್ಷಿಯಲ್, ಒಂದು ಬ್ಯಾಟ್ರಿ ಇದೆ ಅದರಿಂದ ಪೊಟೆನ್ಷಿಯಲ್ ಬರುತ್ತೆ. ಓಕೆ, ಓಮ್ಸ್ ಲಾ ಎಕ್ಸಾಮಲ್ಲಿ ಕೇಳಿದ್ರು ಅಂತ ಅನ್ಕೊಳ್ಳಿ, 2 ಮಾರ್ಕ್ಸಿಗೋ 4 ಮಾರ್ಕ್ಸಿಗೋ ಕೇಳ್ತಾರೆ. ಅವಾಗ ಡೆಫಿನಿಷನ್ ಏನು ಬರೀತೀರಾ? ಇಲ್ಲಿದೆ ನೋಡಿ. ಓಮ್ಸ್ ಲಾ ಸ್ಟೇಟ್ಸ್ ದ್ಯಾಟ್ ಏನು ಸ್ಟೇಟ್ ಮಾಡುತ್ತೆ ಅಂದರೆ ಅಂತ ಹೇಳಿಬಿಟ್ಟು ಗಿವ್ ಅಟ್ ದ ಗಿವನ್ ಟೆಂಪ್ರೇಚರ್. ಈ ಗಿವನ್ ಟೆಂಪ್ರೇಚರ್ ಬಗ್ಗೆ ಇನ್ನು ನಾನು ಹೇಳಿಲ್ಲ ನಿಮಗೆ, ಐ ವಿಲ್ ಟೆಲ್ ಇಟ್ ಅಬೌಟ್ ದ್ಯಾಟ್. ಓಕೆ, ಅಟ್ ದ ಗಿವನ್ ಟೆಂಪ್ರೇಚರ್ the voltage across the conductor is directly proportional to the current flowing through it. ಇದನ್ನ ಹೇಳಿದಿನಲ್ಲ ನಾನು, V is voltage across the conductor is directly proportional to the current flowing through it. ಇಲ್ಲಿ ಇನ್ನೊಂದು ಕ್ವಾಂಟಿಟಿ ಇದೆ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತ. ಗಿವನ್ ಟೆಂಪರೇಚರ್ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆಗಬಾರ್ದು. ಯಾಕಂದ್ರೆ ಇದನ್ನ ನಾವು ಕ್ಲಿಯರ್ ಆಗಿ ನೆಕ್ಸ್ಟ್ ಸೆಷನಲ್ಲಿ ಕಲಿತೀವಿ. ಬಟ್ ಜಸ್ಟ್ ಓವರ್ ವ್ಯೂ ನಿಮ್ಗೆ ಕೊಟ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಟೆಂಪ್ರೇಚರ್ನ ರೆಸಿಸ್ಟೆನ್ಸ್ ಇದೆ ಅಲ್ಲ, ಈ ರೆಸಿಸ್ಟೆನ್ಸ್ ಏನು ಅಂತ ಕಲಿಬೇಕಿನ್ನು. ಐ ವಿಲ್ ಟೆಲ್ ದ್ಯಾಟ್. ಈ ಕ್ವಾಂಟಿಟಿ ವೇರಿ ಆಗಿಬಿಡುತ್ತೆ. ನಾನು ಟೆಂಪ್ರೇಚರ್ನ ವೇರಿ ಮಾಡಿದರೆ ಈ ಕ್ವಾಂಟಿಟಿ ವೇರಿ ಆಗುತ್ತೆ. ಬಟ್ ನಾನೇನು ಹೇಳಿದ್ದೆ, ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದಮೇಲೆ ಅದು ವೇರಿ ಆಗಂಗಿಲ್ಲ. ಹೌದಾ? ಅದಕ್ಕೋಸ್ಕರ ನಾನು ಟೆಂಪರೇಚರ್ನ ಕಾನ್ಸ್ಟೆಂಟ್ ಆಗಿ ಇಡಬೇಕಾಗತ್ತೆ. ನನ್ನ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗಿರಬೇಕು ಅಂದರೆ ಟೆಂಪರೇಚರು ಕಾನ್ಸ್ಟೆಂಟ್ ಆಗಿರಬೇಕು. ಓಕೆ, ಎಸ್. ಟೆಂಪರೇಚರ್ ಯಾಕೆ ಕಾನ್ಸ್ಟೆಂಟ್ ಇರಬೇಕು? ಯಾಕಂದರೆ ಆರ್ ವೇರಿ ಆಗಬಾರ್ದು ಅನ್ನೋ ರೀಸನಿಗೆ. ಫೈನ್. ಓಕೆ, ವಾಟ್ ವಿಲ್ ಹ್ಯಾಪನ್ ಟು ಅ ಕರೆಂಟ್ ಇಫ್ ಆರ್ ಇನ್ಕ್ರೀಸಸ್ ಕೀಪಿಂಗ್ ಆಲ್ ದ ಫ್ಯಾಕ್ಟರ್ಸ್ ಕಾನ್ಸ್ಟೆಂಟ್? ಆರ್ ಈಸ್ ಕಾನ್ಸ್ಟೆಂಟ್ ಇರಬೇಕು ಅಂತ ಹೇಳಿದೆ. ಜಸ್ಟ್ ಕನ್ಸಿಡರ್ ಆರ್ ಈಸ್ ಇನ್ಕ್ರೀಸಿಂಗ್. ಆರ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಕರೆಂಟ್ ಏನಾಗುತ್ತೆ ಆರ್ನ ಜಾಸ್ತಿ ಮಾಡಿದರೆ? ಟೆಲ್, ಇಟ್ ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್? ಕಮೆಂಟಲ್ಲಿ ಬರೀರಿ. ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತೆ? ಓಕೆ, ಬರೀರಿ. ಫೈನ್. ಹೇಗೆ ಹೇಳ್ತೀರಾ ಆನ್ಸರ್ನ ಅಂದರೆ ವಿತ್ ಓಮ್ಸ್ ಲಾ. ವಾಟ್ ಈಸ್ ಓಮ್ಸ್ ಲಾ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದನ್ನೇ ಹೇಳ್ಬಿಡಿ. ಫಾರ್ಮುಲಾ ಏನು? ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ? ಈಗ ಲೆಟ್ ಮಿ ರೈಟ್ ಡೌನ್ ಇಟ್ ಫಾರ್ ಐ. ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಹೌದಾ? ಸೊ ಕ್ಯಾನ್ ಐ ಸೇ ದ್ಯಾಟ್ ಐ ಆ್ಯಂಡ್ ಆರ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್? ಹೇಳ್ಬೋದಲ್ಲ? ವಿನ ಬಿಟ್ಬಿಟ್ಟು ನಾನು ಐ ಮತ್ತು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಏನು? ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದರೆ ಇನ್ನೊಂದು ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ. ಎಸ್, ಯು ಕ್ಯಾನ್ ಸಿ ವಿತ್ ದಿಸ್ ಈಕ್ವೇಶನ್. ಬರೀ ಕೇಳಿಸ್ಕೋಬೇಡಿ, ನಾನು ಬರೀತಿರೋದು ಈಕ್ವೇಶನ್ನ ಅಬ್ಸರ್ವ್ ಮಾಡಿ. ಹೇಗೆ ಹೇಳ್ತಿದ್ದೀನಿ ನಾನು? ಇನ್ವರ್ಸ್ಲಿ ಪ್ರಪೋರ್ಷನಲ್ ಯಾಕೆ ಹೇಳಿದೆ? ಬಿಕಾಸ್ ಆಫ್ ಈಕ್ವೇಶನ್. ಆ ಈಕ್ವೇಶನ್ನ ನಾನು ರೀಅರೇಂಜ್ ಮಾಡ್ಕೊಂಡ್ಬಿಟ್ಟು ನನಗೆ ಸಿಮಿಲಾರಿಟಿ ಬಂತು. ಏನಂತ? ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತೀನಿ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದರೆ ಇನ್ನೊಂದು ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ ಅಂತ. ಹಂಗಂದ್ರೆ ಆನ್ಸರ್ ಏನು? ಇಲ್ಲಿ ಆರ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಕರೆಂಟ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಹೌದಾ? ಎಸ್, ಇಟ್ ಡಿಕ್ರೀಸಸ್. ಓಕೆ, ಗೊತ್ತಾಯ್ತಲ್ಲ?
ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾ ಇಟ್ಕೊಂಡೆ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋದು. ಓಕೆ, ಸೊ ಇದು ಪರ್ಫೆಕ್ಟ್ ಆಗಿರಬೇಕು. ಡನ್. ಓಕೆ ಓಕೆ, ಈಗ ಈ ಆರ್ ಬಗ್ಗೆ ಸ್ವಲ್ಪ ಕಲಿಯೋಣ. ಆರ್ ಪಾಪ ಈಗ ಆರಿಂದ ಎಂಟ್ರಿ ಆಗಿದೆ ಅಂದರೆ ಅದು ಏನು, ಯಾಕೆ, ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತಗೋಬೇಕಲ್ಲ. ಈ ಆರ್ ಅನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದರೆ ಏನು? ರೆಸಿಸ್ಟೆನ್ಸ್ ಅಂದರೆ ಏನಿಲ್ಲ, ಆಪೋಸಿಷನ್. ನೀವೆಲ್ಲೋ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ ಅಂದರೆ ದಟ್ ಈಸ್ ದ ರೆಸಿಸ್ಟೆನ್ಸ್. ಎಸ್, ಒಂದು ಬಾಲ್ನ ನಾನು ಮೇಲೆ ಥ್ರೋ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ರೆಸಿಸ್ಟೆನ್ಸ್ ಏನು? ಏರ್, ಗ್ರಾವಿಟಿ, ಇವೆಲ್ಲ ಏನಾಗುತ್ತೆ? ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಫೈನ್. ಏನೇ ಒಂದು ಮುಂದೆ ಹೋಗ್ತಾ ಇದೆ ಅಥವಾ ಅದ್ರ ಕೆಲಸ ಮಾಡಬೇಕಾದ್ರೆ ಅಡ್ಡ ಏನೋ ಬರ್ತಿದೆ ಅಂದರೆ ದಟ್ ಈಸ್ ದ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಅಂದರೆ ಏನು? ಈ ಕಂಡೀಷನಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ನಮ್ಮ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುತ್ತಲ್ಲ, ಅವಾಗೆ ನಮಗೆ ಕರೆಂಟ್ ಪ್ರೊಡ್ಯೂಸ್ ಆಗೋದು ಅಲ್ವಾ? ಎಲೆಕ್ಟ್ರಾನ್ಸ್ ಫ್ಲೋ ಆಗೋದ್ರಿಂದ ನಮಗೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಎಲೆಕ್ಟ್ರಾನ್ಸ್ನ ಫ್ಲೋ ಆಗೋಕ್ಕೆ ಬಿಡಲ್ಲ. ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಫ್ಲೋ ಆಗೋಕ್ಕೆ ಬಿಡಲ್ಲ ಅನ್ನೋಕ್ಕಿಂತ ಅದನ್ನು ಮಿನಿಮೈಸ್, ತಳ್ಳುತ್ತೆ, ಅದರ ಸ್ಪೀಡ್ನ ಡಿಕ್ರೀಸ್ ಮಾಡುತ್ತೆ. ಓಕೆ, ಈಸಿಯಾಗಿ ಮೂವ್ ಆಗೋಕ್ಕೆ ಬಿಡಲ್ಲ. ಓಕೆ, ಸೊ ಈ ಆರ್ ಏನು? ಅದು ಒಂದು ಮೆಟೀರಿಯಲ್ ಇನ್ ಪ್ರಾಪರ್ಟಿ. ಒಂದು ಕಂಡಕ್ಟರ್ನ ಯಾವುದೇ ಕನ್ಸಿಡರ್ ಮಾಡಿರಿ, ಮೆಟಲ್ಸ್, ನಾನ್ ಮೆಟಲ್ಸ್. ಓಕೆ, ಅದ್ರ ಒಂದು ಪ್ರಾಪರ್ಟಿ ಇರುತ್ತೆ. ಎವ್ರಿ ಮೆಟೀರಿಯಲ್ ಹ್ಯಾಸ್ ಇಟ್ಸ್ ಓನ್ ರೆಸಿಸ್ಟೆನ್ಸ್. ಯಾಕೆ ಎಲ್ಲ ಮೆಟೀರಿಯಲ್ಗೂ ಬೇರೆ ಬೇರೆ ರೆಸಿಸ್ಟೆನ್ಸ್ ಇದೆ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ಅದನ್ನ ನೆಕ್ಸ್ಟ್ ನೋಡೋಣ. ಓಕೆನಾ? ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಮಿಸ್ಟೇಕ್ ಅಂತ ನೀವು ಹೇಳಬೇಕು. ಅಕಾರ್ಡಿಂಗ್ ಟು ಓಮ್ಸ್ ಲಾ, ದ ಕರೆಂಟ್ ಇನ್ ದ ಕಂಡಕ್ಟರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಕರೆಕ್ಟಾ ಸ್ಟೇಟ್ಮೆಂಟು? ಕರೆಕ್ಟಾಗಿ ಓದಿ. ಏನೇನು ಕೊಟ್ಟಿದ್ದಾರೆ? ಓಮ್ಸ್ ಲಾ, ಕರೆಂಟ್ ಏನಾಗಿದೆ ಅಂತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಯಾವುದಕ್ಕೆ? ಪೊಟೆನ್ಷಿಯಲ್ ಡಿಫರೆನ್ಸ್ಗೆ. ಹೌದಾ? ಈಗ ತಾನೇ ಓದಿದ್ದೀವಲ್ಲ? ಇಲ್ಲ ಅಂತ ನಮಗೆ ಗೊತ್ತು. ನೋ, ಇಟ್ಸ್ ನಾಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮತ್ತೆ ಯಾಕೆ ಕೇಳ್ತಿದ್ದಿದ್ದು ನಾನು ನಿಮಗೆ ಈ ಕ್ವಶನ್ ಅಂದರೆ, ಇವಾಗೇನೋ ಕ್ಲಾಸ್ ಕೇಳಿರ್ತೀರಲ್ಲ, ಕ್ಲಿಯರ್ ಆಗಿರುತ್ತೆ ಅಲ್ಲಿ, ಹಾಂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ಸ್ವಲ್ಪ ದಿನ ಬಿಟ್ಟು ಬೇರೆ ಬೇರೆ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ನಿಮಗೇನಾಗುತ್ತೆ, ಅಯ್ಯೋ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನಲ್ಲ ಅನ್ನೋ ಕನ್ಫ್ಯೂಷನ್ನು ಅವಾಗ ಬರಬಾರ್ದು. ಅವಾಗ ಈ ಮಿಸ್ಟೇಕ್ಸ್ನ ಇದನ್ನು ನೆನ್ಪಿಡ್ಕೋಬೇಕು ನೀವು, ಈ ಸ್ಟೇಟ್ಮೆಂಟ್ಸ್ನ. ಅದು ಇನ್ವರ್ಸ್ಲಿ ಅಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಹೌದಾ? ಓಕೆ ಅಲ್ಲ? ನೆನ್ಪಿಡ್ಕೊಳ್ತೀರಲ್ಲ ಎಲ್ಲರೂ? ಯಾರು ಮರಿಬಾರ್ದು. ಇಂಥ ಸಿಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಚಿಕ್ಕ ಮಿಸ್ಟೇಕೆ ಮಾಡ್ತಿದ್ರೆ ದೊಡ್ಡ ದೊಡ್ಡ ಸ್ಟೆಪ್ಸ್ ಯಾವಾಗ ತೊಗೊಳ್ತೀರಾ? ಓಕೆ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ನೆನ್ಪಿಟ್ಕೊಂಡಿರ್ತೀರಾ ಅಲ್ವಾ? ಓಕೆ, ಡೌಟ್ ಟೈಮ್. ನಿಮ್ಗೆ ಏನೇ ಡೌಟ್ ಇದ್ರು ನಾನಿನ್ನು ಒಂದಿಷ್ಟು ಡೌಟ್ನ ತೊಗೊಂಡು ಕ್ಲಿಯರ್ ಮಾಡ್ತೀನಿ. ಬಟ್ ನಿಮ್ಮಲ್ಲಿ ಮತ್ತೇನಾದರೂ ಬೇರೆ ಡೌಟ್ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಹೌದಾ? ಓಕೆ, ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ತೀರಲ್ಲ, ಐ ವಿಲ್ ಆನ್ಸರ್ ಟು ದ್ಯಾಟ್. ಓಕೆ. So if we use a proportionality, so I proportional to V ಅಂತ ಹೇಳಿದ್ನಲ್ಲ, when will be the law? ಅಂದರೆ I is proportional to V ಅಂದರೆ ಯಾಕೆ I is equal to VR ಅಂತ ಬರ್ದಿದ್ದೀವಿ? ನಾನು ಹೇಳಿದ್ನಲ್ಲ ರೀಸನ್, ಬಿಕಾಸ್ ನಾವು ಪ್ರಪೋರ್ಷನಾಲಿಟಿ ಸಿಂಬಲ್ನ ತೆಗೆದಾಗ ಅಲ್ಲಿ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟೇ ಆರ್, ಅದು ರೆಸಿಸ್ಟೆನ್ಸ್. Yes, we know this. Why do we keep the temperature constant while verifying Ohm's law? Temperature ಯಾಕೆ ಕಾನ್ಸ್ಟೆಂಟ್ ಇರುತ್ತೆ? Because we want this R to be constant. ರೆಸಿಸ್ಟೆನ್ಸ್ನ ಕಾನ್ಸ್ಟೆಂಟ್ ಆಗಿರೋಕ್ಕೆ ನಾವು ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಆಗಿ ತೊಗೊಳ್ತೀವಿ. ಈಗ ಟೆಂಪ್ರೇಚರು ಹೇಗೆ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಅವೆರಡು ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ಅನ್ನೋದು ನೆಕ್ಸ್ಟ್ ಸೆಷನ್. ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಸೆಷನಲ್ಲಿ ರೆಸಿಸ್ಟೆನ್ಸ್ ಮೇಲೆ ನಾವು ಓದೋದು. ಓಕೆ, ಫೈನ್. ಸೊ ಲೆಟ್ ಅಸ್ ಸ್ಯಾಕ್ರಿಫೈಸ್ ಅವರ್ ಟುಡೇ ಫಾರ್ so that our children can have better tomorrow. ಓಕೆನಾ? ಎಲ್ಲ ಟೀಚರ್ಸಿಗೂ ಪೇರೆಂಟ್ಸಿಗೂ ಇದೇ ಒಂದು ವಿಲ್ ಇರುತ್ತೆ. ಏನು, ನಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮಗೆ ಏನು ಪ್ರಾಬ್ಲಮ್ ಆದರೂ ಪರವಾಗಿಲ್ಲ,
ಚಿಲ್ಡ್ರನ್ಸ್ ಮಕ್ಕಳಿಗೆ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಬೇಕು, ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ತಾನೇ ಎಲ್ಲರೂ ಬಯಸೋದು. ಸೊ ಅಬ್ದುಲ್ ಕಲಾಂ ಅವ್ರಿಗೆ ನೆನಪು ಮಾಡಿಕೊಂಡು ಅವರಿಂದ ಸ್ಫೂರ್ತಿ ತೊಗೊಂಡ್ಬಿಟ್ಟು ಲೆಟ್ಸ್ ಕಂಟಿನ್ಯೂ. ಓಕೆ ಫೈನ್. ಎಸ್, ಕ್ವಿಜ್ ಟೈಮ್. ಈಗ ಕ್ವಿಝಲ್ಲಿ ಏನು ಮಾಡ್ತೀರಾ? ವಾಟ್ ಈಸ್ ದ ವೇ ವಿ ಸಾಲ್ವ್ ಕ್ವಿಜ್? ಕ್ವೆಶನ್ ಹೇಳಿದಾಗ ಜಸ್ಟ್ ಪಾಸ್ ದ ವಿಡಿಯೋ. ಓಕೆ, ಏನೇನು ಆಪ್ಷನ್ಸ್ ಆದರೂ ಬರೀರಿ. ನಿಮಗೆ ಫುಲ್ ಬರೀತೀರಾ ಅಂದರೂ ಆನ್ಸರ್ ಬರೀರಿ, ನೋ ಪ್ರಾಬ್ಲಮ್. ಜಸ್ಟ್ ಅಟ್ಲೀಸ್ಟ್ ಕ್ವೆಶನ್ ನಂಬರ್ 1 ಆಪ್ಷನ್, ಕ್ವೆಶನ್ ನಂಬರ್ 2 ಆಪ್ಷನ್. ಓಕೆನಾ? ಈ ಥರ ಬರೆದ್ಬಿಟ್ಟು ಕಮೆಂಟ್ ಮಾಡಿ. ಒಂದೊಂದೇ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಕ್ವೆಶನ್ ಕೇಳ್ತಾ ಹೋಗ್ತೀನಲ್ಲ, 1 ಆಪ್ಷನ್ 2 ಆಪ್ಷನ್ ಬರೆದ್ಬಿಟ್ಟು ಎಲ್ಲ ಸೆಂಡ್ ಮಾಡಿ. ನೋಡೋಣ ಎಲ್ಲರೂ ಯಾರ್ದು ಎಲ್ಲ ಆನ್ಸರಿಗೂ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಾ ಅಂತ, ಎಲ್ಲ ಕ್ವೆಶನಿಗೂ. ಓಕೆನಾ? ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಓಮ್ಸ್ ಲಾ? ಓಮ್ಸ್ ಲಾ ಯಾವ್ದು ಇದ್ರಲ್ಲಿ ಕರೆಕ್ಟು? ಯು ಕ್ಯಾನ್ ರೈಟ್. ಓಕೆ, ಸೊ ಈ ಸೆಷನಲ್ಲಿ ಆನ್ಸರ್ ಕೊಟ್ಬಿಟ್ಟಿರ್ತೀನಿ ಎಲ್ಲದಕ್ಕೂ. ನೆಕ್ಸ್ಟ್ ಸೆಷನಿಂದ ಹಾಗೆ ಮಾಡೋಣ. ಐ ವಿಲ್ ನಾಟ್ ಗಿವ್ ದ ಆನ್ಸರ್. ಓಕೆ, ಫುಲ್ ಲಾಸ್ಟಲ್ಲಿ ಆನ್ಸರ್ನ ಇಟ್ಕೊಂಬರ್ತೀನಿ. ಓಕೆ, ಇವಾಗ ನಮಗೆ ಗೊತ್ತಿದೆಯಲ್ಲ ಓಮ್ಸ್ ಲಾ ಅಂದರೆ ಏನು? ವೋಲ್ಟೇಜ್ across a conductor is directly proportional to current flowing through it. So V is equal to IR. ಹೌದಾ? So proportionality constant ನ introduce ಮಾಡಿದಾಗ we will not add it, we will not divide it, okay, we will multiply it. Proportionality constant ನ ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡ್ತೀವಿ. Fine. Okay. B is the right answer. Yes. This is because of the statement of Ohm's law. Ohm's law statement ಇಂದಾನೆ ಹೇಳ್ಬೋದು. ಏನು ಕೊಟ್ಟಿದ್ದಾರೆ? The Ohm's law was named after German physicist George Simon Ohm. ಹೌದಾ? ಹೌದು. ಇದರ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಆಗಲೇ. The law states that at given temperature, ಇದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮಗೆ 2 ಮಾರ್ಕ್ಸಿಗೆ ಡೆಫಿನೇಷನ್ ಬರೀತಿರಲ್ಲ, ಅವಾಗ ಈ ಗಿವನ್ ಟೆಂಪರೇಚರ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ? At the given temperature, voltage across the conductor is directly proportional to current. ಹೌದು, ಸ್ಟೇಟ್ಮೆಂಟ್ನೇ ಕೊಟ್ಬಿಟ್ಟಿದ್ದಾರೆ ಇವರು. ಓಮ್ಸ್ ಲಾ ಸ್ಟೇಟ್ಮೆಂಟ್ನೇ ಕೊಟ್ಟಿದ್ದಾರಲ್ವಾ? ಓಕೆ. ಫ್ಲೋಯಿಂಗ್ ಥ್ರೂ ಇಟ್ ಇನ್ ದಸ್ ಗಿವಿಂಗ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಆ್ಯಂಡ್ ಕರೆಂಟ್. ಓಮ್ಸ್ ಲಾ ಏನು ಕೊಡುತ್ತೆ? ಈ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಕರೆಂಟ್ ಮಧ್ಯೆ ಒಂದು ರಿಲೇಷನ್ಶಿಪ್ನ ನಮಗೆ ಕೊಡುತ್ತಲ್ಲ, ಅದು ಹೇಗೆ ಎರಡು ರಿಲೇಟೆಡ್ ಆಗಿದೆ ಅಂತ. ಹೌದು. ವಾಟ್ ವಿಲ್ ಬಿ ದ ಎಫೆಕ್ಟ್ ಆಫ್ ಕರೆಂಟ್? ಆ ಕರೆಂಟಿನ ಎಫೆಕ್ಟ್ ಏನಾಗಿರುತ್ತೆ? ಇಫ್ ದ ವೋಲ್ಟೇಜ್ ಈಸ್ ಇನ್ಕ್ರೀಸ್ಡ್ ಕೀಪಿಂಗ್ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್. ಏನಂತೆ? ರೆಸಿಸ್ಟೆನ್ಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದಾರಂತೆ. ಏನು ಇನ್ಕ್ರೀಸ್ ಮಾಡ್ತಿದ್ದಾರೆ? ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಕರೆಂಟ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಹೇಳಿ, ಏನಾಗುತ್ತೆ ಕರೆಂಟ್? ವಿತ್ ದ ಓಮ್ಸ್ ಲಾ ಓನ್ಲಿ ವಿ ಕ್ಯಾನ್ ಆನ್ಸರ್ ದ್ಯಾಟ್. ಏನು ಹೇಳುತ್ತೆ ಓಮ್ಸ್ ಲಾ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿ ಇನ್ಕ್ರೀಸ್ ಆಗ್ತಿದೆ ಅಂದರೆ ಐ ಕೂಡ ಇನ್ಕ್ರೀಸ್ ಆಗುತ್ತೆ. ಹೌದಾ? ಹೌದಾ? ಆಪ್ಷನ್ನೇ ಕರೆಕ್ಟ್ ಅಲ್ವಾ? ಎಸ್, ಇಟ್ ಈಸ್ ರೈಟ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದ್ರೊಳಗಡೆ ತಪ್ಪು ಯಾವುದು ಅಂತ ನಾವು ಫೈಂಡ್ ಮಾಡಬೇಕು. ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ಓಮಿಕ್ ರೆಸಿಸ್ಟರ್. ಓಮಿಕ್ ರೆಸಿಸ್ಟರ್ ಅಂದರೆ ಏನೂ ಇಲ್ಲ, ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಅದೇ ಥರ. ಓಕೆ, ಏನೇನು ಕೊಟ್ಟಿದ್ದಾರೆ? ಸ್ಟೇಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ? ರೇಷಿಯೋ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಈಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಕರೆಂಟು ಮತ್ತು ವೋಲ್ಟೇಜಿನ ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತಂತೆ. ಅಂದರೆ V/C is equal to ಕಾನ್ಸ್ಟೆಂಟ್. ಹೌದಾ? ವಿ ವಿಲ್ ರಿಫ್ಲೆಕ್ಟ್ ಆನ್ 1 by 1 ಈಗ ಸ್ವಲ್ಪ ಹೊತ್ತಲ್ಲಿ. ಬಟ್ ಓದ್ ಬಿಡೋಣ ಫಸ್ಟ್ ಏನೇನಿದೆ ಸ್ಟೇಟ್ಮೆಂಟ್ಸಲ್ಲಿ, ತಪ್ಪು ಯಾವುದು ಅಂತ ಡೈರೆಕ್ಟಾಗಿ ಗೊತ್ತಾಗುತ್ತಾ ನೋಡೋಣ. ಫೈನ್. ದ ಗ್ರಾಫ್ ಆಫ್ ವೋಲ್ಟೇಜ್ ವರ್ಸಸ್ ಕರೆಂಟ್ ಈ ಸ್ಟ್ರೇಟ್ ಲೈನ್. ವೋಲ್ಟೇಜು ಕರೆಂಟ್ ಗ್ರಾಫ್ ಪ್ಲಾಟ್ ಮಾಡಿದಾಗ ಅದು ಸ್ಟ್ರೇಟ್ ಲೈನ್ ಆಗಿರುತ್ತಾ? ಗ್ರಾಫ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಈಸ್ ಪ್ಯಾರಾಬೋಲಿಕ್ ಆಗಿರುತ್ತಾ? ದ ಸ್ಲೋಪ್ ಆಫ್ ಗ್ರಾಫ್ ಆಫ್ ವೋಲ್ಟೇಜ್ ಗಿವ್ಸ್ ರೆಸಿಸ್ಟೆನ್ಸ್ ಟು ದ ಸರ್ಕ್ಯೂಟ್. ಅಂದರೆ ಒಂದು ಗ್ರಾಫ್ನ ಡ್ರಾ ಮಾಡಿಬಿಟ್ಟು ಅದರ ಸ್ಲೋಪ್ನ ಇಲ್ಲಿ ವಿ ಅಂತ ತೊಗೊಳೋಣ, ಇಲ್ಲಿ ಐ ತೊಗೊಳೋಣ. ಇದ್ರ ಸ್ಲೋಪ್ ಏನಾಗಿರುತ್ತೆ? y ಆಕ್ಸಿಸ್. ಎಸ್, ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ?
ಸೊ ಇಲ್ಲೇನಾಗುತ್ತೆ ವಿ ಬೈ ಐ. ಇದು ಹೌದಲ್ವಾ? ಇಟ್ಸ್ ದ ರೈಟ್ ಆಪ್ಷನ್. ನೋ, ಎಸ್, ಬಿಕಾಸ್ ರಿಅರೇಂಜಿಂಗ್ ಇಟ್ ವಿಲ್ ಗೆಟ್ ದ ಓಮ್ಸ್ ಲಾ ಅಂದಮೇಲೆ ಇದು ಕರೆಕ್ಟ್. ಸ್ಲೋಪ್ ಏನಾಗಿರುತ್ತೆ, ಕರೆಂಟ್ ವರ್ಸಸ್ ವೋಲ್ಟೇಜ್ ಗ್ರಾಫ್ನ ನಾವು ಡ್ರಾ ಮಾಡಿದರೆ ಏನು ಬರುತ್ತೆ, ನಮಗೆ ರೆಸಿಸ್ಟೆನ್ಸ್ ಬರುತ್ತೆ. ಹೌದಾ? ಇದು ರೈಟ್. ಮತ್ತೇನು ಕೇಳಿದ್ದಾರೆ, ಈಗ ಪ್ಯಾರಾಬೋಲಿಕ್ಕ ಸ್ಟ್ರೇಟ್ ಲೈನಾ ಮತ್ತು ಕಾನ್ಸ್ಟೆಂಟ್ ಆಗಿರುತ್ತಾ ಇಲ್ವಾ ಅಂತ ಕ್ವೆಶನ್. ರೇಷಿಯೋ ಏನೇನು ಏನಾಗುತ್ತೆ ಅಂದರೆ ಸ್ಟ್ರೇಟ್ ಲೈನಲ್ಲಿ ಬರೋದು ಯಾಕೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಗ್ರಾಫ್ ಸ್ಟ್ರೇಟ್ ಲೈನಲ್ಲಿರುತ್ತೆ. ಈ ವೋಲ್ಟೇಜ್ನ ನಾವು ಡಿವೈಡ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಬರುತ್ತೆ, ಯಾಕಂದರೆ ಇಟ್ಸ್ ಬಿಕಾಸ್ ಆಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಒಂದು ಎರಡು ಕ್ವಾಂಟಿಟಿನ ನಾನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಡಿವೈಡ್ ಮಾಡಿದಾಗ ಕಾನ್ಸ್ಟೆಂಟ್ ಕ್ವಾಂಟಿಟಿ ಬರುತ್ತೆ. ಹೇಗೆ ಹೇಗೆ ಕನ್ಸಿಡರ್ ಹಿಯರ್ 5, ಓಕೆ 10, ಲೆಟ್ ಮಿ ರೈಟ್ ಇಟ್ 8, 10 ಬೇಡ 8 ಇಡೋಣ. ಓಕೆ, ಇಲ್ಲಿ 10, 16 ಒಂದು ಸೇಮ್ ಪ್ಯಾಟ್ರನಲ್ಲಿ ಇನ್ಕ್ರೀಸ್ ಆಗ್ತಿರುತ್ತಲ್ಲ, ಸೇಮ್ ಡಿಫ್ರೆನ್ಸಲ್ಲೇ ಚೇಂಜ್ ಆಗ್ತಿರುತ್ತಲ್ಲ, ಮತ್ತು ಡಿವೈಡ್ ಮಾಡಿದಾಗ ಇವನ್ನ ಒಂದು ಕಾನ್ಸ್ಟೆಂಟ್ ಕ್ವಾಂಟಿಟಿನೇ ನಮಗೆ ಬರೋದು ಅಲ್ವಾ? ಹೌದು. ಸೊ ದ ರೇಷಿಯೋ ಈಸ್ ಕಾನ್ಸ್ಟೆಂಟ್. ಆ ರೇಷಿಯೋನ ತಗೊಂಡಾಗ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರಪೋರ್ಷನಲ್ ಕ್ವಾಂಟಿಟಿ ಆಗಿರೋದ್ರಿಂದ ಸ್ಟ್ರೇಟ್ ಲೈನ್ ಗ್ರಾಫಲ್ಲಿ ನಮಗೆ ಬರುತ್ತೆ. ಓಕೆ, ಫೈನ್. ಬಟ್ ದಿಸ್ ಇಸ್ ಪ್ಯಾರಾಬೋಲಿಕ್, ಇದು ಒಂದು ಆಪ್ಷನ್ ತಪ್ಪು. ಅವ್ರೇನು ಕೇಳಿದ್ದಾರೆ, ಮಿಸ್ಟೇಕ್ನ ಫೈಂಡ್ ಮಾಡಿ ಅಂತ. ಹೌದಾ? ಸೊ ದಿಸ್ ಇಸ್ ರಾಂಗ್. ಎವ್ರಿಥಿಂಗ್ ಎಲ್ಸ್ ಆರ್ ರೈಟ್. ನೆನ್ಪಿಡ್ಕೋಬೇಕು, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಪ್ರಪೋರ್ಷನಲ್ ಟರ್ಮ್ಸ್ ಅಂದರೆ ಎರಡು ಟರ್ಮ್ಸ್ನ ನಾನು ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ಡಿವೈಡ್ ಮಾಡಿದಾಗ ಅಥವಾ ಅದ್ರ ರೇಷಿಯೋನ ತಗೊಂಡಾಗ ಒಂದು ಕಾನ್ಸ್ಟೆಂಟ್ ಕ್ವಾಂಟಿಟಿ ಬರುತ್ತೆ. ಅದ್ರ ಗ್ರಾಫ್ನ ಪ್ಲಾಟ್ ಮಾಡಿದಾಗ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಗ್ರಾಫ್ ಕರೆಂಟ್ ವರ್ಸಸ್ ವೋಲ್ಟೇಜ್ನ ನಾನು ಸ್ಲೋಪ್ನ ಫೈಂಡ್ ಮಾಡಿದ್ರೆ ಅದು ರೆಸಿಸ್ಟೆನ್ಸ್ ಬರುತ್ತೆ. ಓಕೆ, ಎಸ್, ಹೌದಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್. The Ohm's law was named after German physicist George Simon. The law states that, ಇದನ್ನ ಕೊಟ್ಟಿದ್ದಾರಲ್ಲ, ಓಮ್ಸ್ ಲಾ ಅಂದರೆ ಏನು, ಯಾರು ಇದನ್ನು ಫೈಂಡ್ ಮಾಡಿದ್ದು. ನಿಮಗೇನಾದರೂ 2 ಮಾರ್ಕ್ಸಿಗೆ ಡೆಫಿನೇಷನ್ ಕೇಳಿದರೆ ಈ ಕ್ವೆಶನ್ನೇ ಬರೆದ್ಬಿಡಿ, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಇಷ್ಟು ಬರೀರಿ. ದ ಓಮ್ಸ್ ಲಾ ವಾಸ್ ನೇಮ್ಡ್ ಆಫ್ಟರ್. ಓಕೆ, ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಟ್ಟಂಗೆ ಆಗುತ್ತೆ. ಟೀಚರ್ ನೋಡಿಬಿಟ್ಟು ನಿಮ್ಮ ಮ್ಯಾಮ್ ನೋಡಿಬಿಟ್ಟು ಇಂಪ್ರೆಸ್ ಆಗಿಬಿಡ್ತಾರೆ, ಅಥವಾ ಸರ್ ಅಲ್ವಾ, ಅವರಿಗೆ ಇಷ್ಟೊಂದೆಲ್ಲ ಗೊತ್ತಿದೆ ಅಲ್ಲ ಸ್ಟೂಡೆಂಟಿಗೆ ಅಂತ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ತುಂಬ ಚೆನ್ನಾಗಿದೆ. ಇದರಿಂದ ಆ್ಯಕ್ಚುಲಿ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ ಸ್ಟಾರ್ಟ್ ಆಗೋದು, ಬಟ್ ಯು ಕ್ಯಾನ್ ಆ್ಯಡ್ ದಿಸ್, ಇಟ್ ವಿಲ್ ಬಿ ಮೋರ್ ನಾಲೆಜ್ಫುಲ್ ಕಂಟೆಂಟ್. ಓಕೆ, ಫೈನ್. ಹೇಳಿ ಆಮೇಲೆ ಮಾರ್ಕ್ಸ್ ಬಂದಮೇಲೆ ನೇಹಾ ಮ್ಯಾಮ್ ಹೇಳ್ಕೊಟ್ಟಿದ್ದು ನಮಗೆ ಅಂತ, ಆಯಿತಾ? ಓಕೆ. When a battery of 14 volt and the resistor of 46.6 ohms is connected across the conductor, then the value of current will be. ಏನೇನು ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ 14 ವೋಲ್ಟ್ಸ್ ಅಂತೆ, ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ 46. ಆನ್ಸರ್ ಫ್ಲ್ಯಾಶ್ ಆಗಿದೆ ಅಲ್ಲ, ಇರಲಿ, ಆನ್ಸರ್ ಕಾಣಿಸ್ತಿದೆ ಅಂದರು. ಓಕೆ, ಪರವಾಗಿಲ್ಲ, ವಿ ವಿಲ್ ಸಾಲ್ವ್ ಇಟ್ ಆ್ಯಂಡ್ ವಿ ವಿಲ್ ಚೆಕ್ ದಟ್ ಆನ್ಸರ್ ಇಸ್ ರೈಟ್ ಆರ್ ನಾಟ್ ಅಲ್ವಾ? ಓಕೆ, ಸೊ ಏನು ಕೊಟ್ಟಿದ್ದಾರೆ, ಓಮ್. ದಿಸ್ ಇಸ್ ದ ಸಿಂಬಲ್ ಆಫ್ ರೈಟಿಂಗ್ ಓಮ್. ಓಕೆ, ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಫಾರ್ಮುಲಾ, ಓಮ್ಸ್ ಲಾ ಇಂದನೇ ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು ಐ ಆರ್. ಐನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಫೈನ್. ವಿ ಎಷ್ಟು 14, ಆರ್ ಎಷ್ಟು 46.6. ಇದನ್ನು ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್, ಡಿವೈಡ್ ಮಾಡಿ 14 ಬೈ 46.6 ಮಾಡಿ ಎಷ್ಟು ಬರುತ್ತೆ ಆನ್ಸರ್. ಕ್ಯಾಲ್ಕುಲೇಟೆಡ್ ನೋ, ನಾವು ಓನ್ಲಿ ಇದನ್ನು ನೋಡೋಕೆ ಹೋಗಬೇಡಿ, ಇದು ಕರೆಕ್ಟಾ ಇಲ್ಲ ನಾವು ವೆರಿಫೈ ಮಾಡಬೇಕು. ನನಗೆ ಗೊತ್ತಿಲ್ಲಪ್ಪ ಇದು ಆನ್ಸರ್ ಕರೆಕ್ಟಾ ಇಲ್ಲ, ಕ್ಯಾಲ್ಕುಲೇಟ್ ಮಾಡಲಿಲ್ದಂಗೆ ನನಗೆ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬಂತು. ಎಸ್ ಐ ಯೂನಿಟ್ ಏನು ಬರೀಬೇಕು, ಆಂಪಿಯರ್. ಎಲ್ಲದಕ್ಕೂ ಆಂಪಿಯರೇ ಇದೆ ಅಲ್ಲ ಎಸ್ ಐ ಯೂನಿಟ್. ಕರೆಂಟಿನ ಎಸ್ ಐ ಯೂನಿಟ್ ಏನು, ಆಂಪಿಯರ್. ಫೈನ್. ಎಷ್ಟು ಬಂತು ಕಮೆಂಟಲ್ಲಿ ಬರೆದಿದ್ದೀರಲ್ಲ, ಆಯ್ತಲ್ಲ ಎಲ್ಲರೂ ಬರೆದು. ಓಕೆ, ಇಟ್ ಈಸ್ 0.3. ಕರೆಕ್ಟ್ ಇದೆ ಆನ್ಸರ್. ಓಕೆ, ಸೊ ದ ಆನ್ಸರ್ ಇಸ್ ಕರೆಕ್ಟ್ ಹಿಯರ್. ಫೈನ್. ಓಕೆ,
ಮತ್ತೇನಿದೆ ಇದನ್ನೇ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ ನೋಡ್ಬೋದು ನೀವು. ಹೌದಾ? ಎಸ್, ಇಫ್ ಯು ವಾಂಟ್ ಟು ಜಸ್ಟ್ ಟೇಕ್ ಅ ಲುಕ್, ಸಿ ಅಟ್ ಇಟ್. ಹೇಗಿದೆ? ಓಮ್ಸ್ ಲಾ ತೊಗೊಂಡು ಡೈರೆಕ್ಟಾಗಿ ಓಮ್ಸ್ ಲಾ ಅದು ಫಾರ್ಮುಲಾ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಈಕ್ವೇಷನ್ನ ರಿಅರೇಂಜ್ ಮಾಡ್ತಾ ಇದ್ದೀವಿ, ಆಮೇಲೆ ಯೂಸ್ ಮಾಡ್ತಿದ್ವಿ. ಹೌದಾ? ಎಸ್. ಓಕೆ, ಮೈಲ್ ಸ್ಟೋನ್ ಅಚೀವ್ಡ್. ಇವತ್ತಿನ ಕಾನ್ಸೆಪ್ಟ್ನ ನಾವು ಕಲ್ತಾಯಿತು. ಓಕೆ, ಇವತ್ತಿನ ಕಾನ್ಸೆಪ್ಟ್ನ ಎಲ್ಲಾನು ಒಂದ್ಸರಿ ಸಮರೈಸ್ ಮಾಡೋಣ, ಬಟ್ ನೀವು ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ. ಜಸ್ಟ್ ರಿಕಾಲ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್, ಡೆಫಿನೇಷನ್ಸ್, ಫಾರ್ಮುಲಾಸ್, ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಹಾಗೆ. ಓಕೆ, ಜಸ್ಟ್ ಓಕೆ. ಸೊ ವಿ ಆರ್ ಅಚೀವಿಂಗ್ ದ ಮೈಲ್ ಸ್ಟೋನ್ಸ್. ಒಂದೊಂದೇ ಸ್ಟೆಪ್ನ ನಾವು ಕಲಿತಾ ಇದ್ದೀವಲ್ಲ. ಇವತ್ತಿನ 4th ಸೆಷನ್ನು, ನಾಳೆ 5th ಸೆಷನ್ ಕಲಿತೀರಾ. ಓಕೆ, ವಿ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್. ಫುಲ್ ಚಾಪ್ಟರ್ ಹಾಗೆ ನೆನಪಿಡ್ಬೇಕು ಎಲ್ಲರಿಗೂ. ಏನು ಕ್ವೆಶನ್ ಕೇಳಿದ್ರು ಪಟ್ ಅಂತ ಆನ್ಸರ್ ಮಾಡಂಗಿರಬೇಕು. ಓಕೆ, ಎಸ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಗ್ಗೆ ಇಷ್ಟು ಇಂಟ್ರೊಡಕ್ಷನ್ನ ನೋಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಯಾವ್ಯಾವ ಫ್ಯಾಕ್ಟರ್ಸಿಂದ ಡಿಪೆಂಡ್ ಆಗಿರುತ್ತೆ, ಎದರಿಂದ ವೇರಿ ಆಗುತ್ತೆ ಅಂತ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊಂಡ್ಬಿಡೋಣ ಇವತ್ತಿನ ಕ್ಲಾಸಲ್ಲಿ. ಏನು ಎಲೆಕ್ಟ್ರಿಕ್ ರೆಸಿಸ್ಟೆನ್ಸು, ಅದು ಯಾಕೆ, ಹೇಗೆ ಅಂತ. ಓಕೆ, ಈಗ ರೆಸಿಸ್ಟೆನ್ಸ್ ಈಸ್ ದ ಡೆಫಿನೇಷನ್ ಕೇಳಿದರೆ ಇದನ್ನು ಬರೀತೀರಾ. ಎಸ್, 2 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ರೆಸಿಸ್ಟೆನ್ಸ್ ಡೆಫಿನೇಷನ್ನ ಕೇಳಿದರೆ ಈ ಸ್ಟೇಟ್ಮೆಂಟ್ನ ಬರೀತೀರಾ. ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್, ಯಾವುದ್ರದ್ದು? ಮೆಟೀರಿಯಲಿಂದು. ಈಸ್ ಮೆಷರ್ ಆಫ್ ಆಪೋಸಿಷನ್ ಇಟ್ ಆಫರ್ಸ್ ಟು ದ ಫ್ಲೋ ಆಫ್ ಕರೆಂಟ್. ರೆಸಿಸ್ಟೆನ್ಸ್ ಅಂದರೆ ಏನಂತ ಹೇಳಿದೆ ನಾನು? ಆಪೋಸಿಷನ್ ಅಂತ ಹೇಳಿದೆ. ಯಾವುದಕ್ಕೆ? ಕರೆಂಟ್ ಫ್ಲೋಗೆ. ಕರೆಂಟಿಗೆ ಯಾರಾದರೂ ಆಪೋಸಿಷನ್ ಆಗಿ ನಿಂತಿದ್ರೆ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದೇ ಡೆಫಿನೇಷನ್ನು, ರೈಟ್? ಬ್ಯಾಟ್ ಮಾಡ್ಕೋಬೇಕಾ? ನೋ, ಜಸ್ಟ್ ಯು ಕ್ಯಾನ್ ರಿಕಾಲ್ ವಿತ್ ಏನು ರೆಸಿಸ್ಟೆನ್ಸ್ ಅಂದರೆ ಆಪೋಸಿಷನ್ನು, ಅದನ್ನೇ ಇಂಗ್ಲೀಷಲ್ಲಿ ವರ್ಡ್ಸಲ್ಲಿ ಬರೀರಿ. ಎಸ್, ರೆಸಿಸ್ಟೆನ್ಸ್ ಇಸ್ ದ ಮೆಷರ್ ಆಫ್ ಮೆಟೀರಿಯಲ್. ಆ ಮೆಟೀರಿಯಲಿಂದು ಪ್ರಾಪರ್ಟಿ ಅದು. ಎಸ್, ದಟ್ ಈಸ್ ಅಪೋಸಿಷನ್. ಅದು ಏನು ಕೊಡುತ್ತೆ? ಆಪೋಸಿಷನ್ ಕೊಡುತ್ತೆ. ಯಾವುದಕ್ಕೆ? ಕರೆಂಟಿಗೆ. ಫೈನ್, ಈ ಫಾರ್ಮುಲಾ ಬರೀರಿ. ಯು ಕ್ಯಾನ್ ರೈಟ್ ದಿಸ್ ಆಸ್ ಆಲ್ಸೋ. ಆರ್ನ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡಲ್ಲ, ಯಾಕಂದರೆ ಆರ್ನ ನಾವು ಕಾನ್ಸ್ಟೆಂಟ್ ಆಗಿ ಟ್ರೀಟ್ ಮಾಡ್ತಿದ್ದೀವಿ. ಬಟ್ ದಿಸ್ ಈಸ್ ಆಲ್ಸೋ ರೈಟ್. ಎಸ್, ರೆಸಿಸ್ಟೆನ್ಸ್ನ ಫೈಂಡ್ ಮಾಡೋಕ್ಕೆ ಎಲ್ಲಾದರೂ ಕೇಳಿದರೆ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಎಸ್, ಸೊ ಇದ್ರ ಕಾರಣದಿಂದನೇ, ಈ ರೀಸನಿಂದನೇ ನಾವು ಹೇಳೋದು ಇನ್ಕ್ರೀಸ್ ಇನ್ ದ ರೆಸಿಸ್ಟೆನ್ಸ್ ಡಿಕ್ರೀಸಸ್ ದ ಕರೆಂಟ್. ರೆಸಿಸ್ಟೆನ್ಸ್ ಆಪೋಸಿಷನ್ ಜಾಸ್ತಿ ಆದರೆ ಕರೆಂಟ್ ಕಮ್ಮಿ ಆಗುತ್ತೆ ಅಂತ ಈ ರೀಸನಿಂದನೇ ನಾವು ಹೇಳೋದು ಅಲ್ವಾ. ಓಕೆ, ಮತ್ತೆ ಇದು ಯಾಕೆ ಯೂಸು? ರೆಸಿಸ್ಟೆನ್ಸ್ ಯಾಕೆ ಯೂಸ್ ಆಗುತ್ತೆ? ಏನಿದು ರಿಯಲ್ ಲೈಫ್ ಅಪ್ಲಿಕೇಶನ್ ಅಂತ ಕೇಳಿದರೆ, ಈಗ ನಾವು ಎಲ್ಲ ಥಿಂಗ್ಸ್ನು ಕರೆಂಟ್ನ ಕಂಡಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಾ? ಡು ವಿ ಯೂಸ್ ವುಡ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ? ನೋ. ವೈ? Because they are the bad conductors of electricity. Wood does not conduct electricity. ಯಾಕೆ? ಬಿಕಾಸ್ ಅಲ್ಲಿ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಅಂದಾಗ ತಾನೇ ಕರೆಂಟ್ ಕಮ್ಮಿ ಆಗೋದು. ಅದೇ ನಾವು ಕಂಡಕ್ಟರ್ಸ್ನ ಕನ್ಸಿಡರ್ ಮಾಡಿದರೆ, ಸೊ ಟು ಕ್ಲಾಸಿಫೈ ಕಂಡಕ್ಟರ್ಸ್ ಆ್ಯಂಡ್ ನಾನ್ ಕಂಡಕ್ಟರ್ಸ್ ರೆಸಿಸ್ಟೆನ್ಸ್ ಹೆಲ್ಪ್ಸ್ ಅಸ್. ರೆಸಿಸ್ಟೆನ್ಸ್ನ ನೋಡಿಬಿಟ್ಟು ನಾವು ಯಾವುದೇ ಮೆಟೀರಿಯಲ್ನ ಇದು ಕಂಡಕ್ಟರಾ, ಇದು ನಾನ್ ಕಂಡಕ್ಟರಾ ಅಂತ ಹೇಳ್ಬೋದು ಅಲ್ವಾ. ಎಸ್, ಕಂಡಕ್ಟರ್ ಅಂದರೆ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ. ಅದೇ ನಾನ್ ಕಂಡಕ್ಟರ್ ಅಂದರೆ ಇಟ್ ಡಸ್ ನಾಟ್ ಅಲೋ ಕರೆಂಟ್ ಟು ಫ್ಲೋ ಥ್ರೂ ಇಟ್. ಓಕೆ, ಫೈನ್. ಲೆಟ್ಸ್ ಸಿ ನೆಕ್ಸ್ಟ್. ಈಗ ಅದೇ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಅರ್ಥ ಏನಪ್ಪ? ಸೊ ಇಫ್ ದ ರೆಸಿಸ್ಟೆನ್ಸ್ ಇಸ್ ಹೈ, ವಾಟ್ ಇಟ್ ಮೀನ್ಸ್? ಇಟ್ ಮೀನ್ಸ್ ದಟ್ ಕರೆಂಟ್ ಈಸ್ ವೆರಿ ಲೋ. ಎಸ್, ಕರೆಂಟ್ ತುಂಬ ಕಮ್ಮಿ ಇದೆ ಅಂತ ಅರ್ಥ ಆಗುತ್ತಾನೆ. ಅದಕ್ಕೆ ಏನಂತೀವಿ? ಬ್ಯಾಡ್ ಕಂಡಕ್ಟರ್ ಅಂತ ಕರಿತೀವಿ. ಓಕೆನಾ? ಅದೇ ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಕರೆಂಟ್ ತುಂಬ ಇರುತ್ತೆ. ಎಸ್, ಹೈ ಕಂಡಕ್ಟರ್, ಇಟ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದನ್ನು ಏನಂತೀನಿ ನಾನು? ಕಂಡಕ್ಟರ್ಸ್ ಅಂತ ಕರಿತೀನಿ. ಇದನ್ನು ನಾನ್ ಕಂಡಕ್ಟರ್ಸ್, ಬ್ಯಾಡ್ ಕಂಡಕ್ಟರ್ಸ್ ವಿಚ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಈ ಮೆಟೀರಿಯಲ್ಸ್ನ ಕನ್ಸಿಡರ್ ಮಾಡ್ಬೋದು. ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಇಲ್ಲಿ ಒಂದು ಪ್ಲಾಸ್ಟಿಕ್ ಸ್ಪೂನ್ನ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸ್ಟೀಲ್ನ ಕೊಟ್ಟಿದ್ದಾರೆ. ಸೊ ಸ್ಟೀಲ್ ಒಳಗಡೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಾ, ಕಮ್ಮಿ ಇರುತ್ತೆ? If steel is a good conductor, then what about resistance in it?
ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಸಾರಿ. ಓಕೆ ಓಕೆ ಸೊ ಸ್ಪೂನಲ್ಲಿ ಏನಾಗ್ತಿದೆ, ರೆಸಿಸ್ಟೆನ್ಸ್ ಏನಾಗಿದೆ ಸ್ಪೂನಲ್ಲಿ, ರೆಸಿಸ್ಟೆನ್ಸ್ ಕಮ್ಮಿ ಇದೆನಾ, ಇಟ್ಸ್ ಮೋರ್ ಬಿಕಾಸ್ it is not conducting electricity. Fine. Okay. So we have a question here. Which of the following will move resistance? ಯಾವುದ್ರಲ್ಲಿ ಜಾಸ್ತಿ ಇದೆ, ವುಡ್ ಅಲ್ಲ ಅಥವಾ ಕಾಪರ್ ಅಲ್ಲ? ದಿಸ್ ಇಸ್ ಅ ಜನರಲ್ ಕ್ವೆಶನ್. ಯಾವುದ್ರಲ್ಲಿ ಕರೆಂಟ್ ಫ್ಲೋ ಆಗಲ್ಲ ಅಂತ ಕೇಳ್ದಂಗಿದೆ ಅದು ಅಲ್ವಾ. ಜನರಲಿ ನೀವು ಹೇಳ್ಬೋದು ದಟ್ ಈಸ್ ರೆಸಿಸ್ಟೆನ್ಸ್ ವುಡಲ್ಲಿ ಜಾಸ್ತಿ ಇದೆ ಅಂತ. ಎಸ್, ಅದಕ್ಕೆ ನಾವು ವುಡ್ನ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋಕ್ಕೆ ಯೂಸ್ ಮಾಡಲ್ಲ. Copper wires are used to conduct electricity because they are good conductors and they have less resistance. Howda? Yes. So let's quickly summarize this question. Okay? Ee session na just be quick agi ಒಂದು summary ನೋಡ್ಕೊಂಡ್ಬಿಡೋಣ ಏನೇನು ಕಲ್ತ್ವಿ ಇವತ್ತು ಅಂತ. ಸೊ ಫಸ್ಟ್ ಎದರಿಂದ ಸ್ಟಾರ್ಟ್ ಮಾಡಿದ್ವಿ, ಮಾರ್ಕ್ಸು ರ್ಯಾಂಕಿಂದ ಸ್ಟಾರ್ಟ್ ಆಗಿದ್ದು ಸ್ಟೋರಿ ಇದು. ಹೌದಾ? ಎಲ್ಲಿಗೆ ಬಂದು ಎಂಡ್ ಆಯಿತು, ವೋಲ್ಟೇಜು ಕರೆಂಟಿಗೆ ಬಂದು ಎಂಡ್ ಆಯಿತು. ಈ ಪ್ರಪೋರ್ಷನಲ್ ಸಿಂಬಲ್ನ ತೆಗೆದ್ಬಿಟ್ಟು ನಾನೇನು ಹಾಕಿದೆ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆರ್ನ ಹಾಕಿದೆ. ಈ ಈಕ್ವೇಷನ್ನೇ ರಿಅರೇಂಜ್ ಮಾಡಿ ಏನು ಬರದೆ, ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರದೆ. ಅವ್ರೇನಾದರೂ ಕ್ವೆಶನಲ್ಲಿ ಕರೆಂಟ್ನ ಫೈಂಡ್ ಮಾಡಿ ಅಂತ ಕೇಳಿದರೆ ಈ ಫಾರ್ಮುಲಾನ ನಾನು ಯೂಸ್ ಮಾಡ್ತೀನಿ. ಹೌದಾ? ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದರೆ ಈ ಫಾರ್ಮುಲಾ. ಡೆಫಿನೇಷನ್ ಏನು, ದಿಸ್ ಇಸ್ ನಥಿಂಗ್ ಬಟ್ ಓಮ್ಸ್ ಲಾ. ಇದು ಏನಿದು, ಓಮ್ಸ್ ಲಾ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು? ಎಸ್, ಟೆಲ್ ಮಿ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು? ಅಟ್ ಸರ್ಟನ್ ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್, ಮರಿಬೇಡಿ ಈ ಟರ್ಮ್ನ, ಕಾನ್ಸ್ಟೆಂಟ್ ಟೆಂಪರೇಚರ್, ದ ವೋಲ್ಟೇಜ್ ಅಕ್ರಾಸ್ ದ ಕಂಡಕ್ಟರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಹೌದಾ? ಎಸ್, ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ. ಓಕೆ, ಮತ್ತೇನು ಕಲ್ತ್ವಿ ಇವತ್ತು? ರೆಸಿಸ್ಟೆನ್ಸ್ ಬಗ್ಗೆ ಕಲ್ತ್ವಿ. ರೆಸಿಸ್ಟೆನ್ಸ್ ಅಂದರೆ ಏನು? ಆಪೋಸಿಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್. ಕರೆಂಟ್ ಫ್ಲೋ ಆಗಬೇಕಾದ್ರೆ ಆಪೋಸಿಷನ್ ಆಫರ್ ಮಾಡೋದೇ ರೆಸಿಸ್ಟೆನ್ಸ್. ಓಕೆ, ಹೌದಾ? ಮತ್ತೇನು ಕಲ್ತ್ವಿ ರೆಸಿಸ್ಟೆನ್ಸ್ ಬಗ್ಗೆ? ಅದರ ಎಸ್ ಐ ಯೂನಿಟ್ ಯಾವುದು? ಓಮ್. ರೆಸಿಸ್ಟೆನ್ಸಿನ ಎಸ್ ಐ ಯೂನಿಟ್ ಇಸ್ ಓಮ್. ಓಕೆ, ಮತ್ತೇನು ಕಲ್ತ್ವಿ? ಎಸ್, ರೆಸಿಸ್ಟೆನ್ಸಿಗೂ ಟೆಂಪ್ರೇಚರಿಗೂ ಏನು ರಿಲೇಷನ್ ಅನ್ನೋದು ನೆಕ್ಸ್ಟ್ ಸೆಷನಲ್ಲಿ ಕಲಿತೀವಿ ನಾವು. ಫೈನ್, ಇಸ್ ಇಟ್ ಓಕೆ? ಮತ್ತೇನಾದರೂ ಕಾನ್ಸೆಪ್ಟ್ ಇದೆನಾ? ಅಲ್ಲ, ಇಷ್ಟೇ ಕಲ್ತಿದ್ವಿ ಇವತ್ತು. ಓಕೆ, ಇದ್ರ ಹಿಂದಿನ ಕಾನ್ಸೆಪ್ಟ್ ಕೂಡ ಎಲ್ಲ ನೆನಪಿರಬೇಕು. ಎಸ್, ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿ ತನಕ ಇದ್ದೀರಾ ಎಲ್ಲರೂ ಜೊತೆಗೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಲೈಕ್ ಮಾಡಿ. ಇಷ್ಟ ಆಗಿದೆ ಅಲ್ಲ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರು ಕಲೀಲಿ ಅಲ್ವಾ. ಎಲ್ಲರೂ ಕಲಿಬೇಕು, ಎಲ್ಲರೂ ಬೆಳಿಬೇಕು. ಓಕೆ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಬೇಗ ನೋಡೋಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.